ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದಿಂದ ಸತತ 4 ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಜನಾಕ್ರೋಶಕ್ಕೆ ಬಿಜೆಪಿ ಹೊಣೆ. ಪ್ರಧಾನಿ ಮೋದಿಯವರು ಜನಸಾಮಾನ್ಯರನ್ನು ಲೂಟಿ ಮಾಡುತ್ತಿದ್ದಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಗುಣಮಟ್ಟದ ಚಿಕಿತ್ಸೆಯಿಂದ ಸರ್ಕಾರಿ ಆಸ್ಪತ್ರೆಗಳ ವಿಶ್ವಾಸಾರ್ಹತೆ ಹೆಚ್ಚಲಿದೆ. ಇಂದಿನಿಂದ ರಾಜ್ಯಾದ್ಯಂತ ಅತ್ಯಾಧುನಿಕ ಆಂಬ್ಯುಲೆನ್ಸ್ ಸೇವೆ ಲಭ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ರಸಗೊಬ್ಬರಗಳ ಕೊರತೆಯಾಗದಂತೆ ಅಗತ್ಯ ಕ್ರಮಕ್ಕೆ ಮುಂದಾಗಿ ಶಾಸಕ ಬಾಲಕೃಷ್ಣ ಅಧಿಕಾರಿಗಳಿಗೆ ಸೂಚನೆ. ಬೇಲೂರಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವಾವಲಂಬಿ ಯೋಜನೆಯಡಿ ವಾಹನ ವಿತರಣೆ ಮಾಡಿದ ಶಾಸಕ ಎಚ್.ಕೆ. ಸುರೇಶ್. ವಾರ್ತೆಗಳ ವಿವರ. ಮೋದಿಯವರು ಪ್ರಧಾನಿಯಾದ ಬಳಿಕ ಸತತವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸುವುದನ್ನು ರೂಢಿ ಮಾಡಿಕೊಂಡಿದ್ದು, ಈ ಬಾರಿ ಸತತ 4ನೇ ದಿನ ಇಂಧನ ದರ ಏರಿಕೆ ಮಾಡಿ ದೇಶವನ್ನು ಹಾಗೂ ಜನಸಾಮಾನ್ಯರನ್ನು ಲೂಟಿ ಮಾಡುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ದರಗಳನ್ನು ಏರಿಸಿದ್ದು ದೇಶದ ಇತಿಹಾಸದಲ್ಲಿ ಹೀಗೆ ಏರಿಕೆಯಾಗಿದ್ದಿಲ್ಲ. ಜನಸಾಮಾನ್ಯರು, ಮಧ್ಯಮ ವರ್ಗದ ಜನರ ಜೀವನ ದುಸ್ತರವಾಗಿದೆ. ಬೆಲೆ ಏರಿಕೆಯಿಂದ ಜನ ತತ್ತರಿಸಿದ್ದಾರೆ. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಗುಜರಾತ್ ಮಾದರಿ ಸರ್ಕಾರ ಬರುತ್ತದೆ, ಒಳ್ಳೆಯ ದಿನಗಳು ಬರುತ್ತವೆ ಎಂದು ಹೇಳಿ ಜನರಿಗೆ ಟೋಪಿ ಹಾಕಿದ್ದಾರೆ. ಕಳೆದ 11 ದಿನಗಳಿಂದ 4 ಬಾರಿ ಪೆಟ್ರೋಲ್, ಡೀಸೆಲ್ ಹಾಗೂ ಗ್ಯಾಸ್ ದರ ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ ಪೆಟ್ರೋಲ್ ಬೆಲೆ 110.93 ರೂಪಾಯಿಗಳಾಗಿವೆ. ಡೀಸೆಲ್ ದರ 98.89 ರೂಪಾಯಿಗಳಾಗಿವೆ. 7.52 ರೂಪಾಯಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಪ್ರಧಾನಿ ಮೋದಿಯವರು ದೇಶವನ್ನು ಲೂಟಿ ಮಾಡುತ್ತಿರುವುದು ರುಜುವಾತಾಗುತ್ತಿದೆ ಎಂದು ಹೇಳಿದರು. ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದರೆ, ಬಿಜೆಪಿ ಅಧಿಕಾರಕ್ಕೆ ಬಂದರೆ ಅಚ್ಚೇ ದಿನ ಬರ್ತದೆ ಅಂತೇಳಿ ಈ ದೇಶದ ಜನರಿಗೆ ಟೋಪಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ ಗುಜರಾತ್ ಮಾದರಿ ಸರ್ಕಾರವನ್ನು ತರ್ತೀವಿ, ಕೇಂದ್ರದಲ್ಲಿ ಒಳ್ಳೆಯ ದಿನ ಬರ್ತದೆ ಅಂತೇಳಿ ಅನೇಕ ಭರವಸೆಗಳನ್ನ ಕೊಟ್ಟು, ಬೆಲೆ ಏರಿಕೆ ಬಗ್ಗೆ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಏರಿಕೆ ಆದಾಗ ನೀವೆಲ್ಲ ನೋಡಿದ್ದೀರಿ. ನರೇಂದ್ರ ಮೋದಿಯವರು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಮಾತಾಡಿದ್ರು, ನಾವೆಲ್ಲ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಈಗ ಕಳೆದ 11 ದಿನಗಳಿಂದ 4 ಬಾರಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆಯನ್ನೇ ಏರಿದೆ. ಈಗಾಗಲೇ ಪ್ರಸ್ತಾಪ ಮಾಡಿದ್ರು. ಈ 4 ಬಾರಿ ಏರಿಸಿದ ಮೇಲೆ ಬೆಂಗಳೂರಿನಲ್ಲಿ ಪೆಟ್ರೋಲ್ ಬೆಲೆ ಎಷ್ಟಾಗಿದೆ? ಸುಮಾರು 110 ರೂಪಾಯಿ ಒಂದು ಲೀಟರ್ಗೆ, 110 ರೂಪಾಯಿ 93 ಪೈಸೆ. 110 ರೂಪಾಯಿ 93 ಪೈಸೆ. ಹಿಂದೆಲ್ಲೂ ಕೂಡ ಇಷ್ಟೊಂದು ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಆಗಿರಲಿಲ್ಲ. ಆಮೇಲೆ ಡೀಸೆಲ್ ಬೆಲೆ ಈಗ ಬೆಂಗಳೂರಿನಲ್ಲಿ 98 ರೂಪಾಯಿ 89 ಪೈಸೆ, 98 ರೂಪಾಯಿ 89 ಪೈಸೆ ಆಗಿದೆ. ಬಹುಶಃ 100 ರೂಪಾಯಿ ಆಗುತ್ತೆ. ಈಗ 4 ಸಾರಿ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಸಿದ್ದಾರೆ. ಒಂದು, ಈ ಬೆಲೆ ಏರಿಸೋದ್ರಿಗೆ ಮಾಡಿ ಸುಮಾರು 7 ರೂಪಾಯಿ 52 ಪೈಸೆ, 7 ರೂಪಾಯಿ 52 ಪೈಸೆ ಒಂದು ಲೀಟರ್ ಮೇಲೆ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ, ಒಂದು ಲೀಟರ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ. ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ಹೇಗೆ ದೇಶವನ್ನು ಲೂಟ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಇಂದಿನಿಂದ
ಸದ್ಯದಿಂದ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಆಂಬ್ಯುಲೆನ್ಸ್ ಸೇವೆ ಲಭ್ಯವಾಗಲಿದ್ದು, ಈ ಸೇವೆ ಪರಿಣಾಮಕಾರಿಯಾಗಿ ಜನರಿಗೆ ತಲುಪಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ 108 ಆರೋಗ್ಯ ಕವಚ ಕೇಂದ್ರೀಕೃತ ಕಮಾಂಡ್ ಮತ್ತು ಕಂಟ್ರೋಲ್ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇಡೀ ದೇಶದಲ್ಲಿಯೇ ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ 108 ಆರೋಗ್ಯ ಕವಚ ಕೇಂದ್ರೀಕೃತ ಕಮಾಂಡ್ ಮತ್ತು ಕಂಟ್ರೋಲ್ ಕೇಂದ್ರದ ಆರೋಗ್ಯ ಸೇವೆಯನ್ನು ಪ್ರಾರಂಭಿಸಲಾಗಿದೆ. ತುರ್ತು ಸಂದರ್ಭಗಳಲ್ಲಿ ತ್ವರಿತಗತಿಯಲ್ಲಿ ಚಿಕಿತ್ಸೆ ದೊರೆಯಬೇಕು. ಈ ದಿಸೆಯಲ್ಲಿ ಅತ್ಯಾಧುನಿಕ ಮಾದರಿಯಲ್ಲಿ ಆರೋಗ್ಯ ಸೇವೆ ದೊರೆಯಲು ಈ ಕೇಂದ್ರ ಅತ್ಯಂತ ಸಹಾಯಕಾರಿಯಾಗಿದೆ. ರಾಜ್ಯದಲ್ಲಿ ಸುಮಾರು 18 ವರ್ಷಗಳಿಂದ 108 ಆಂಬ್ಯುಲೆನ್ಸ್ ಸೇವೆ ನಡೆಯುತ್ತಿದೆ. 2025-26ರ ಬಜೆಟ್ ಘೋಷಣೆಯಂತೆ 108 ತುರ್ತು ಆಂಬ್ಯುಲೆನ್ಸ್ ಸೇವೆಗಳ ನಿರ್ವಹಣೆಗೆ ಮೀಸಲಾದ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ಈ ಸೇವೆ ಪರಿಣಾಮಕಾರಿಯಾಗಿ ಜನರಿಗೆ ಲಭಿಸುವಂತಾಗುವುದು ಮುಖ್ಯ. ಸರ್ಕಾರದ ಗುಣಮಟ್ಟದ ಆರೋಗ್ಯ ಸೇವೆಯಿಂದ ಜನರ ವಿಶ್ವಾಸ ಹೆಚ್ಚುತ್ತದೆ ಎಂದು ಹೇಳಿದರು. ಇಂಥ ಆರೋಗ್ಯ ಸೇವೆ ದೇಶದ ಯಾವ ರಾಜ್ಯದಲ್ಲೂ ಕೂಡ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಈ 108 ಆಂಬ್ಯುಲೆನ್ಸ್ಗಳು ಇದರ ಸೇವೆಯನ್ನು ಅತ್ಯಾಧುನಿಕ ಮಾದರಿಯಲ್ಲಿ ಸೇವೆ ದೊರಕಬೇಕು ಜನಗಳಿಗೆ. ಯಾಕಂತಂದರೆ ಆರೋಗ್ಯ ಸೇವೆ ಭಾಳ ಮುಖ್ಯ. ಅದರಲ್ಲೂ ಎಮರ್ಜೆನ್ಸಿ ಕೇಸ್ಗಳಲ್ಲಿ, ತುರ್ತು ಕೇಸ್ಗಳಲ್ಲಿ ತ್ವರಿತವಾಗಿ ಆರೋಗ್ಯ ಸೇವೆಯನ್ನು ನೀಡ್ತಕ್ಕಂಥದ್ದು ಅದು ಭಾಳ ಮುಖ್ಯ ಅಂತೇಳಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು ನನ್ನ ಭಾವನೆ. ಅದಕ್ಕೆ ನಮ್ಮಲ್ಲಿ ಒಂದು ನಾಣ್ಣುಡಿ ಇದೆ, ಆರೋಗ್ಯವೇ ಭಾಗ್ಯ ಅಂತ ಹೇಳಿ. ಆರೋಗ್ಯವೇ ಭಾಗ್ಯ. ಎಲ್ಲ ಭಾಗ್ಯಗಳಿಗಿಂತ ಆರೋಗ್ಯ ಭಾಗ್ಯ ಮೊದಲನೇದು. ಆರೋಗ್ಯ ಭಾಗ್ಯ ಇದ್ದರೆ, ನಮ್ಮ ಜನರಿಗೆ ಆರೋಗ್ಯ ಚೆನ್ನಾಗಿದ್ದರೆ ಸದೃಢವಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೇಗೆ ಆರ್ಥಿಕ ಸಾಮಾಜಿಕ ಬೆಳವಣಿಗೆ ಸಮಾಜಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಬೇಕಾಗ್ತದೆ, ಹಾಗೆಯೇ ಆರೋಗ್ಯ ಭಾಗ್ಯನೂ ಕೂಡ ಬೇಕಾಗ್ತದೆ. ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು. ನಾನು 25-26ನೇ ಆಯವ್ಯಯದಲ್ಲಿ ಘೋಷಣೆ ಮಾಡಿದ್ದೆ. ಇದಕ್ಕೆ ಸಾಫ್ಟ್ವೇರ್ ಎಲ್ಲ ಡೆವಲಪ್ ಮಾಡಬೇಕಾಗಿದ್ದರಿಂದ ಸ್ವಲ್ಪ ತಡವಾಗಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಈಗ ಸಾಫ್ಟ್ವೇರ್ ಎಲ್ಲ ಡೆವಲಪ್ ಆಗಿದೆ. ಇಂದಿನಿಂದ ಇಡೀ ರಾಜ್ಯದಲ್ಲಿ ಅಂದರೆ 31 ಜಿಲ್ಲೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆ ಇರ್ತಕ್ಕಂಥ ಆಂಬ್ಯುಲೆನ್ಸ್ ಸೇವೆ ದೊರಕ್ತಾ ಇದೆ.
ಜೂನ್ ಮಾಹೆಯಲ್ಲಿ ಉತ್ತಮ ಮಳೆ ಆಗುವ ಸೂಚನೆಗಳನ್ನು ತಜ್ಞರು ವ್ಯಕ್ತಪಡಿಸಿದ್ದು, ಈ ಹಿನ್ನೆಲೆಯಲ್ಲಿ ತಾಲೂಕಿನಲ್ಲಿ ರಸಗೊಬ್ಬರಗಳ ಕೊರತೆಯಾಗದಂತೆ ಕೃಷಿ ಇಲಾಖೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಶಾಸಕ ಸಿಎನ್ ಬಾಲಕೃಷ್ಣ ಕೃಷಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ತಾಲೂಕಿನ ಕಸಬಾ ಹೋಬಳಿ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ರೈತರಿಗೆ ಆಲಸಂದೆ ಬಿತ್ತನೆ ಬೀಜವನ್ನು ಉಚಿತವಾಗಿ ವಿತರಣೆ ಮಾಡಿ ಮಾತನಾಡಿದ ಅವರು, ಮೇ ಮಾಹೆಯಲ್ಲಿ ವಾಡಿಕೆಯಷ್ಟು ಮಳೆಯಾಗದ ಕಾರಣ ರಸಗೊಬ್ಬರಗಳ ಅಭಾವ ಸೃಷ್ಟಿಯಾಗಿಲ್ಲ. ಜೂನ್ನಲ್ಲಿ ಉತ್ತಮ ಮಳೆ ಬಿದ್ದಲ್ಲಿ ಈಗಿನ ದಾಸ್ತಾನು ಪ್ರಮಾಣ ನೋಡಿದಲ್ಲಿ ರಸಗೊಬ್ಬರಗಳ ಕೊರತೆಯಾಗುತ್ತದೆ. ವಾರ್ಷಿಕವಾಗಿ 31,759 ಟನ್ ರಸಗೊಬ್ಬರದ ಅವಶ್ಯಕತೆ ಇದ್ದು, ಸದ್ಯವೀಗ 9,980 ಟನ್ ರಸಗೊಬ್ಬರ ದಾಸ್ತಾನು ಇದೆ. ಈ ಮೂಲಕ ಶೇಕಡಾ 8% ಮಾತ್ರ ದಾಸ್ತಾನು ಇದ್ದು, ಕೃಷಿ ನಿರ್ದೇಶಕರು ಕೂಡಲೇ ಮೇಲ್ಪಟ್ಟ ಅಧಿಕಾರಿಗಳೊಂದಿಗೆ ಪತ್ರ ವ್ಯವಹಾರ ನಡೆಸಿ ಅಗತ್ಯವಿರುವ ಗೊಬ್ಬರಗಳ ಸರಬರಾಜಿಗೆ ಕ್ರಮ ವಹಿಸಬೇಕು ಎಂದು ಹೇಳಿದರು. 300 ಹೆಕ್ಟೇರ್ ಅಲಸಂದೆ ಈ 300 ಹೆಕ್ಟೇರ್ಗೆ ಆಗುವಷ್ಟು ಅಲಸಂದೆ ಬಿತ್ತನೆಯನ್ನು ವಿತರಣೆ ಮಾಡುವಂಥ ಸಮಾರಂಭದಲ್ಲಿ ನಾವು ಭಾಗವಹಿಸಿದ್ದೇವೆ. ಹೋಬಳಿಗೆ 1 ಗ್ರಾಮವನ್ನು ಆಯ್ಕೆ ಮಾಡಿದ್ದೇವೆ. ಇವತ್ತು ಕಸಬಾ ಹೋಬಳಿನಲ್ಲಿ ಇದು ಶೆಟ್ಟಿಹಳ್ಳಿ ಗ್ರಾಮವನ್ನು ಆಯ್ಕೆ ಮಾಡಿದ್ದೇವೆ. ಬಾಗೂರಿನಲ್ಲಿ ಶೆಟ್ಟಹಳ್ಳಿ ಗ್ರಾಮವನ್ನು ಆಯ್ಕೆ ಮಾಡಿದ್ದೇವೆ. ನುಕ್ಕೇಹಳ್ಳಿಯಲ್ಲಿ ದ್ಯಾವಲಾಪುರ ಗ್ರಾಮವನ್ನು ಆಯ್ಕೆ ಮಾಡಿ ಇವತ್ತು ವಿತರಣೆ ಮಾಡ್ತಾ ಇದ್ದೇವೆ. ಹಿರಿ ಸೇವೆಯಲ್ಲಿ ಉಗೇನಹಳ್ಳಿ ಗ್ರಾಮವನ್ನು ಆಯ್ಕೆ ಮಾಡಿದ್ದೇವೆ. ಶ್ರವಣಬೆಳಗೊಳದಲ್ಲಿ 6 ಹೋಬಳಿಗಳಲ್ಲಿ ಉದಯಪುರ ಸೇರಿದಂತೆ 6 ಹೋಬಳಿಗಳಲ್ಲಿ 1 ಗ್ರಾಮವನ್ನು ಆಯ್ಕೆ ಮಾಡಿ ಬಹುತೇಕ 1 ಹೆಕ್ಟೇರ್ಗೆ 10 kg ಅಲಸಂದೆ ಬಿತ್ತನೆ ಬೀಜವನ್ನು ಫ್ರೀಯಾಗಿ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾವು ಇದೆಲ್ಲ ಫ್ರೀ ಕಾಸ್ಟ್ ಕೊಡ್ತಕ್ಕಂಥದ್ದು. ನಾನು ಈ ಸಂದರ್ಭದಲ್ಲಿ ಮೀಡಿಯಾದ ಮೂಲಕ ನಾನು ಇಲಾಖೆಯ ವಿಚಾರಗಳನ್ನು ಕೂಡ ತಿಳಿಸ್ತಕ್ಕಂಥದ್ದು. ಇವತ್ತು ಸಾಮಾನ್ಯವಾಗಿ ಈಗಾಗಲೇ ಮಾಧ್ಯಮಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಈ ಮುಂದಿನ ದಿನಗಳಲ್ಲಿ ರಸಗೊಬ್ಬರಗಳ ಕೊರತೆ ಆಗುತ್ತೆ ಅನ್ನೋದು ಎಲ್ಲ ಕಡೆ ಚರ್ಚೆ ಆಗ್ತದೆ. ಈಗಾಗಲೇ 7 ಜಿಲ್ಲೆಗಳಲ್ಲಿ ಈಗಾಗಲೇ ರೈತರುಗಳು ಕೂಡ ಮುಗಿಲು ಬಿದ್ದಿದೆ. ನಿನ್ನೆ ರಾತ್ರಿ TV ಮಾಧ್ಯಮವನ್ನು ನೋಡಿದಾಗ ಗದಗ ಜಿಲ್ಲೆಯಲ್ಲಿ ಕೂಡ ಈಗಾಗಲೇ ರೈತರು ಸ್ಟ್ರೈಕ್ ಮಾಡ್ತಕ್ಕಂಥ ಒಂದು ಸನ್ನಿವೇಶ. ಮಳೆ ಎಲ್ಲೆಲ್ಲಿ ಬೀಳ್ತಾ ಇದೆಯೋ ಅಲ್ಲಿಗೆ ರೈತರಿಗೆ ರಸಗೊಬ್ಬರದ ಬೇಡಿಕೆ ಹೆಚ್ಚಾಗ್ತದೆ. ಈಗ ಆನ್ ಸ್ಟಾಕ್ ನಮ್ಮ ತಾಲೂಕಿನಲ್ಲಿ ಯೂರಿಯಾ 1056 ಟನ್ ಇದೆ, DAP 447 ಟನ್ ಇದೆ, NPK 3281 ಟನ್ ಇದೆ, MOP 32, SSP 32, ಟೋಟಲಿ 4980 ಟನ್ನು ಇವತ್ತು ನಮ್ಮಲ್ಲಿ ಸ್ಟಾಕ್ ಇರ್ತಕ್ಕಂಥದ್ದು. ವಾರ್ಷಿಕ ಬೇಡಿಕೆ ಇರ್ತಕ್ಕಂಥದ್ದು ಯೂರಿಯಾ 13,313 ಟನ್ನು, ಅದೇ ರೀತಿ DAP 2,540 ಟನ್ನು, NPK 11,904 ಟನ್ನು, ಅದೇ ರೀತಿ MOP 2,467 ಟನ್ನು, SSP 15,535, ಒಟ್ಟು 31,759 ಟನ್. ಬಹುಶಃ ಈ ಬಂದಿರ್ತಕ್ಕಂಥ ಒಂದು ನಮಗೆ ಇರ್ತಕ್ಕಂಥ ಆವರೇಜ್ ನೋಡಿದರೆ ಒಂದು 8% ಇದೆ ಅಂತ ನನ್ನ ಲೆಕ್ಕ. ಇಲ್ಲಿ ಬೇಡಿಕೆಗಳು 8% ಸ್ಟಾಕ್ ಇದೆ ಅಂತ ಅಂದಾಜಂಗೆ ಮೌಲ್ಯವನ್ನು ಮಾಡಿದ್ದೀನಿ. ಈ ಸಂದರ್ಭದಲ್ಲಿ ನಮ್ಮ ED-ಅವ್ರಿಗೂ ಕೂಡ ನಾನು ಸೂಚನೆ ನೀಡತಕ್ಕಂಥದ್ದು, ಕೂಡಲೇ ಪತ್ರ ವ್ಯವಹಾರಗಳನ್ನು ಮಾಡಬೇಕು. ಈ ಸಲ ವಾಡಿಕೆಗಿಂತ ಮಳೆ ಕಡಿಮೆ ಆಗಿದೆ. ಏಕೆಂದರೆ ಸಮಗ್ರವಾಗಿ ಮಳೆ ಬೀಳ್ತಾ ಇಲ್ಲ, ಅಲ್ಲಲ್ಲೇ ಬೀಳ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗಿರ್ತಲ್ಲ. ಏನಪ್ಪ ಬರಗಾಲ ಬರ್ತಾ ಇದೆ. ಮೇ ತಿಂಗಳಲ್ಲಿ -23 ಆಗಿದೆ, 23% ಕಡಿಮೆ ಆಗಿದೆ ವಾಡಿಕೆಗಿಂತ. ಆದರೆ ಬಹುಶಃ ಜೂನ್ನಲ್ಲಿ ಹವಾಮಾನ ತಜ್ಞರ ಪ್ರಕಾರ ಜೂನ್ ತಿಂಗಳಲ್ಲಿ ಮಳೆ ಬರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಒದಗಿಸಿದ್ದಾರೆ. ಸೊ ಮುಂಗಾರು, ಯಾಕೆಂದರೆ ಈಗೇನೋ ಹಿಂಗಾರಿದು, ಬಹುಶಃ ಮುಂಗಾರಿನೊತ್ತಿಗೆ ಯಾವುದೇ ರೀತಿ ಗೊಬ್ಬರಕ್ಕೆ ಬಿತ್ತನೆ ಬೀಜಕ್ಕೆ ತೊಂದರೆ ಆಗಬಾರ್ದು ಅನ್ನೋ ನಮ್ಮ ಅಭಿಪ್ರಾಯ. ಅದಕ್ಕೆ ಗೊಬ್ಬರದ ಬೇಡಿಕೆಯನ್ನು ನೀವು ರೆಸಲ್ಯೂಷನ್ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೂಡ ಲೆಟರ್ ಮಾಡಬೇಕು, ನಿಮ್ಮ JD-ಅವ್ರಿಗೂ ಕೂಡ ಲೆಟರ್ ಮಾಡಬೇಕು, ಗೌರ್ಮೆಂಟ್ಗೂ ಕೂಡ ಪತ್ರವನ್ನು ಕಳಿಸ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಈ ವೇಳೆ ಸಹಾಯಕ ಕೃಷಿ ನಿರ್ದೇಶಕ ಮೋಹನ್ ಕುಮಾರ್, ದಿಂಡಗೂರು VSSN ಅಧ್ಯಕ್ಷ ರಾಮಚಂದ್ರ, ಗ್ರಾಮದ ಮುಖಂಡ ಜಯಣ್ಣ, ಕಸಬಾ ಹೋಬಳಿ AO ಸೇರಿ ಇತರರು ಹಾಜರಿದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವತಿಯಿಂದ 2025-26ನೇ ಸಾಲಿನ ಸ್ವಾವಲಂಬಿ ಯೋಜನೆಯಡಿ ಫಲಾನುಭವಿಗಳಿಗೆ ವಾಹನಗಳ ಕೀ ಹಸ್ತಾಂತರ ಕಾರ್ಯಕ್ರಮ ಶಾಸಕರ ನಿವಾಸದಲ್ಲಿ ನಡೆಯಿತು.
ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್, ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಂದ ಹಿಡಿದು ಹಿರಿಯರವರೆಗೆ ಸಮಾಜದ ವಿವಿಧ ವರ್ಗದ ಜನರನ್ನು ಗುರುತಿಸಿ ಸ್ವಾವಲಂಬಿ ಜೀವನ ನಡೆಸಲು ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಜದ ಹಿಂದುಳಿದ ವರ್ಗಗಳು ಆರ್ಥಿಕವಾಗಿ ಬಲಿಷ್ಠರಾಗಬೇಕು ಎಂಬ ಉದ್ದೇಶದಿಂದ ಸಂವಿಧಾನ ರೂಪಿಸಿದರು. ಅದಕ್ಕೆ ಪೂರಕವಾಗಿ ಮಹಿಳೆಯರು ಹಾಗೂ ವಿದ್ಯಾರ್ಥಿಗಳು ಸ್ವಂತ ಉದ್ಯೋಗದ ಮೂಲಕ ಬದುಕು ಕಟ್ಟಿಕೊಳ್ಳಲು ವಾಹನ ವಿತರಣೆ ಮಾಡಲಾಗುತ್ತಿದೆ. 2025-26ನೇ ಸಾಲಿನಲ್ಲಿ ಒಟ್ಟು 8 ಫಲಾನುಭವಿಗಳಿಗೆ ವಾಹನಗಳನ್ನು ವಿತರಿಸಲಾಗುತ್ತಿದ್ದು, ಪ್ರತಿಯೊಂದು ವಾಹನಕ್ಕೂ ಸುಮಾರು 4 ಲಕ್ಷ ರೂಪಾಯಿ ಸಹಾಯಧನ ನೀಡಲಾಗುತ್ತಿದೆ ಎಂದು ಹೇಳಿದರು. 25-26ನೇ ಸಾಲಿನಲ್ಲಿ 8 ಸ್ವಾವಲಂಬಿ ಯೋಜನೆಯ ವಾಹನಗಳು ಬಂದಿರತಕ್ಕಂಥದ್ದು. ಅದರಲ್ಲಿ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಂದ ಹಿಡಿದು ಹಿರಿಯರಿಂದ ಹಿಡಿದು ಗುರುತಿಸಿ ಅವರಿಗೆ ಮಹಿಳೆಯರಿಗೆ ವಿಶೇಷವಾಗಿ ಸ್ವಾವಲಂಬಿಯಾಗಿ ಬದುಕಬೇಕು ಅಂತಕ್ಕಂಥದ್ದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ರು. ಅದಕ್ಕೆ ಪೂರಕವಾಗಿ ಒಂದು ವಿದ್ಯಾರ್ಥಿಗೆ ಈ ಗಾಡಿಯನ್ನು ಕೊಡಿಸಿದರೆ ಅವರ ಜೀವನ ಪಾವನವಾಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ವಿಶೇಷವಾಗಿ ವೈದ್ಯಕೀಯ ಕ್ಷೇತ್ರದಲ್ಲ ಹುಡುಗಿ ಕೆಲಸ ಮಾಡ್ತಾಯಿದೆ. ಮುಂದಿನ ಪೀಳಿಗೆಗೆ ಒಂದು ಆದೇಶವನ್ನು ಕೊಟ್ಟಂಗಾಗುತ್ತೆ ಅಂತಕ್ಕಂಥದ್ದಕ್ಕೋಸ್ಕರ ಇವತ್ತು 4 ಲಕ್ಷ ಸಬ್ಸಿಡಿನಲ್ಲಿ ಸುಮಾರು 8 ಜನಕ್ಕೆ. ಈ ವೇಳೆ ಬಿಜೆಪಿ ಮುಖಂಡ ಪರ್ವತಯ್ಯ, ಸಿಎಚ್ ಪ್ರಕಾಶ್, ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು. ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ ಕೆಲವು ದಿನಗಳಿಂದ ತೀವ್ರಗೊಳ್ಳುತ್ತಿರುವ ಆಂತರಿಕ ಜಟಾಪಟಿ ಹಾಗೂ ಅಧಿಕಾರ ಹಂಚಿಕೆಯ ಕುರ್ಚಿ ಕಿತ್ತಾಟದ ನಡುವೆ ಇದೀಗ ದೆಹಲಿ ವಲಯದಿಂದ ಅತ್ಯಂತ ಮಹತ್ವದ ಬೆಳವಣಿಗೆಯೊಂದು ವರದಿಯಾಗಿದೆ. ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗೆ ಮುನ್ನುಡಿ ಬರೆಯಬಲ್ಲ ವಿದ್ಯಮಾನವೊಂದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ದಿಢೀರ್ ಬುಲಾವ್ ಬಂದಿದೆ. ಮೇ 26ರ ಮಂಗಳವಾರದಂದು ತುರ್ತಾಗಿ ದೆಹಲಿಗೆ ಆಗಮಿಸುವಂತೆ ಹೈಕಮಾಂಡ್ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಕೆಪಿಸಿಸಿ ಕಚೇರಿಯಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಹಾಗೂ ಮುಂಬರುವ ರಾಜಕೀಯ ಸವಾಲುಗಳನ್ನು ಎದುರಿಸುವ ಕುರಿತು ಹಿರಿಯ ನಾಯಕರ ಮಹತ್ವದ ಸಭೆಯೊಂದು ನಡೆಯುತ್ತಿತ್ತು. ಈ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದ ಸಂದರ್ಭದಲ್ಲೇ ದೆಹಲಿಯಿಂದ ಹೈಕಮಾಂಡ್ ನಾಯಕರ ದೂರವಾಣಿ ಕರೆ ಬಂದಿದೆ ಎನ್ನಲಾಗಿದೆ. ಸಭೆಯಲ್ಲಿದ್ದಾಗಲೇ ಸಿಎಂಗೆ ಬುಲಾವ್ ಬಂದಿರುವುದು ರಾಜ್ಯ ನಾಯಕರಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭೇಟಿಯ ಬೆನ್ನಲ್ಲೇ ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರಿಗೂ ದೆಹಲಿಗೆ ಬರುವಂತೆ ಹೈಕಮಾಂಡ್ನಿಂದ ಸೂಚನೆ ಲಭಿಸುವ ಸಾಧ್ಯತೆಗಳು ದಟ್ಟವಾಗಿವೆ. ರಾಜ್ಯ ಸರ್ಕಾರದ ಆಡಳಿತಾತ್ಮಕ ವಿಷಯಗಳು ಹಾಗೂ ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯಗಳಿಗೆ ತೇಪೆ ಹಚ್ಚಲು ಹೈಕಮಾಂಡ್ ಈಗ ನೇರವಾಗಿ ಅಖಾಡಕ್ಕಿಳಿದಿರುವುದು ಸ್ಪಷ್ಟವಾಗುತ್ತಿದ್ದು, ಈ ದೆಹಲಿ ಭೇಟಿಯ ನಂತರ ರಾಜ್ಯ ರಾಜಕಾರಣದಲ್ಲಿ ಯಾವ ರೀತಿಯ ತಿರುವು ಸಿಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಹಾಸನ ನಗರದ ಹೊಸ ಬಸ್ ನಿಲ್ದಾಣದ ಎದುರು ನಿರ್ಮಾಣವಾಗುತ್ತಿರುವ ಫುಡ್ ಕೋರ್ಟ್ ಕಾಮಗಾರಿಗೆ ಸಾರ್ವಜನಿಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು, ಈ ನಿರ್ಮಾಣ ಸಂಪೂರ್ಣ ಅವೈಜ್ಞಾನಿಕವಾಗಿದ್ದು ಸಾರ್ವಜನಿಕರ ಜೀವಕ್ಕೆ ಅಪಾಯ ಉಂಟು ಮಾಡುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮೋಹನ್ ಗೌಡ ಮಾಧ್ಯಮದೊಂದಿಗೆ ಮಾತನಾಡಿ, ನಗರದ ಹೃದಯ ಭಾಗದಲ್ಲಿರುವ ಹೊಸ ಬಸ್ ನಿಲ್ದಾಣವು ಜಿಲ್ಲೆ ಮಾತ್ರವಲ್ಲದೆ ರಾಜ್ಯದ ವಿವಿಧ ಭಾಗಗಳಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಸಾರಿಗೆ ಕೇಂದ್ರವಾಗಿದೆ. ಪ್ರತಿದಿನ ಸುಮಾರು 2,000ಕ್ಕೂ ಹೆಚ್ಚು ಬಸ್ಗಳು ಈ ಬಸ್ ನಿಲ್ದಾಣಕ್ಕೆ ಆಗಮಿಸಿ ತೆರಳುತ್ತಿದ್ದು, ಸಾವಿರಾರು ಪ್ರಯಾಣಿಕರು ಇಲ್ಲಿ ಸಂಚರಿಸುತ್ತಾರೆ. ಇಂತಹ ಅತಿ ದಟ್ಟಣೆಯ ಪ್ರದೇಶದಲ್ಲಿಯೇ ಪಾದಚಾರಿ ಮಾರ್ಗವನ್ನು ಆಕ್ರಮಿಸಿಕೊಂಡು ಫುಡ್ ಕೋರ್ಟ್ ನಿರ್ಮಿಸಲಾಗುತ್ತಿದೆ. ಪಾದಚಾರಿಗಳಿಗೆ ಮೀಸಲಾದ ಜಾಗವನ್ನು ಮುಚ್ಚಿ ಕಟ್ಟಡ ನಿರ್ಮಿಸಲಾಗುತ್ತಿರುವುದರಿಂದ ಪ್ರಯಾಣಿಕರು, ವಿದ್ಯಾರ್ಥಿಗಳು, ವೃದ್ಧರು ಹಾಗೂ ಮಹಿಳೆಯರು ಸಂಚರಿಸಲು ತೀವ್ರ ತೊಂದರೆ ಅನುಭವಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಬಸ್ ನಿಲ್ದಾಣದ ಸುತ್ತ ವಾಹನ ದಟ್ಟಣೆ ಹೆಚ್ಚಾಗಿದ್ದು, ಫುಡ್ ಕೋರ್ಟ್ ಆರಂಭವಾದ ನಂತರ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಲಿದೆ. ಇನ್ನೂ ಗಂಭೀರ ಸಂಗತಿ ಎಂದರೆ ಫುಡ್ ಕೋರ್ಟ್ ನಿರ್ಮಾಣವಾಗುತ್ತಿರುವ ಸ್ಥಳದ ಮೇಲ್ಭಾಗದಲ್ಲಿ ಸುಮಾರು 50ರಿಂದ 60 ಅಡಿ ಎತ್ತರದ ಮೇಲ್ಸೇತುವೆ ಇದೆ. ಈ ಮೇಲ್ಸೇತುವೆಯಲ್ಲಿ ಹಿಂದೆ ಹಲವಾರು ಬಾರಿ ಅಪಘಾತಗಳು ಸಂಭವಿಸಿದ್ದು, ಕೆಲವೊಮ್ಮೆ ಸೇತುವೆಯ ಭಾಗಗಳು ಕುಸಿದು ಬಿದ್ದಿರುವ ಘಟನೆಗಳು ನಡೆದಿವೆ ಎಂದು ಸಾರ್ವಜನಿಕರು ನೆನಪಿಸಿಕೊಂಡಿದ್ದಾರೆ. ಇಂತಹ ಅಪಾಯದ ಪ್ರದೇಶದಲ್ಲೇ ಜನಸಂದಣಿ ಹೆಚ್ಚಾಗುವ ರೀತಿಯಲ್ಲಿ ಫುಡ್ ಕೋರ್ಟ್ ನಿರ್ಮಿಸಿದರೆ ಭವಿಷ್ಯದಲ್ಲಿ ದೊಡ್ಡ ಅನಾಹುತ ಸಂಭವಿಸುವ ಸಾಧ್ಯತೆ ಎಂದು ಹೇಳಿದರು. ಫುಟ್ಪಾತಲ್ಲಿ ಫುಡ್ ಕೋರ್ಟ್ನ ಮಾಡ್ತಾವ್ರೆ. ಇಲ್ಲಿ ಪಾದಚಾರಿಗಳು ಓಡಾಡೋಕ್ಕೆ ಜಾಗ ಇಲ್ಲ. ಫುಡ್ ಕೋರ್ಟ್ನ ಮಾಡೋದಾದರೆ ವ್ಯವಸ್ಥಿತವಾದಂಥ ಜಾಗದಲ್ಲಿ ಮಾಡಲಿ. ಫುಡ್ ಕೋರ್ಟ್ ಮಾಡಬೇಡಿ ಅಂತ ಯಾರೂ ಹೇಳ್ತಾ ಇಲ್ಲ. ಅದು ಬೇರೆ ಕಡೆಗೆ ಸ್ಥಳಾಂತರ ಮಾಡಲಿ. ದಿನನಿತ್ಯ 2,000 ಬಸ್ಸು ಅಲ್ಲಿ ಬಂದು ಹೋಗಿ ಮಾಡ್ತವೆ ಹೊಸ ಬಸ್ ನಿಲ್ದಾಣಕ್ಕೆ. ಅಲ್ಲಿ ಸಾರ್ವಜನಿಕರು ಓಡಾಡೋಕ್ಕೆ ಭಾರಿ ಅನಾನುಕೂಲ ಆಯ್ತೈತೆ. ಈಗಲೇ ಇಷ್ಟು ಆಕ್ಸಿಡೆಂಟ್ಗಳು ಎಲ್ಲ ನಡೆದೋಯ್ತವೆ. ಇನ್ನು ಮುಂದೆ ಫುಡ್ ಕೋರ್ಟ್ ಮಾಡಿ, ಫುಡ್ ಕೋರ್ಟ್ಗೆ ಪಾರ್ಕಿಂಗ್ ವ್ಯವಸ್ಥೆನೇ ಇಲ್ಲ ಅಲ್ಲಿ.
ಮಾಡ್ತಾ ಇರೋದು. ಮತ್ತು ರೈಲ್ವೆ ಮೇಲ್ಸೇತುವೆ ಏನಾಗಿದೆ ಅದರಿಂದ 70 ಅಡಿಗಳ ಅಂತರದಲ್ಲಿ ಆಚೆ ಮಾಡಬೇಕು. ಇವರು ಆ ರೈಲ್ವೆ ಮೇಲ್ಸೇತುವೆಗೆ ಪಕ್ಕಕ್ಕೆ ಮಾಡ್ತಾ ಇದ್ದಾರೆ. ಯಾವ ಇಲಾಖೆ ಅನುಮತಿ ಕೊಟ್ಟೈತೋ ಗೊತ್ತಿಲ್ಲ. ಜಿಲ್ಲಾಧಿಕಾರಿಗಳಿಗೆ ನಾವು ಇವತ್ತು ಮನವಿನ ಕೊಡಬೇಕು ಅಂತೇಳಿ ಬಂದಿದ್ದೀವಿ. ದಯಮಾಡಿ ಜಿಲ್ಲಾಧಿಕಾರಿಗಳು ಈ ಮನವಿನ ತಂದು ಸಂಬಂಧಪಟ್ಟಂಥ ಇಲಾಖೆ ಯಾರು ಗುತ್ತಿಗೆದಾರ ತರಾತುರಿಲಿ ಕೆಲಸ ಮಾಡೋಕ್ಕೆ ಹೋರಾಡ್ತಾ ಇದ್ದಾನೋ ಆ ಗುತ್ತಿಗೆದಾರನ್ನ ಕೆಲಸನ ನಿಲ್ಲಿಸ್ಬಿಟ್ಟು ಈ ಫುಡ್ ಕೋರ್ಟ್ನ ವ್ಯವಸ್ಥಿತವಾದಂಥ ಜಾಗದಲ್ಲಿ ಬೇರೆ ಕಡೆ ಸ್ಥಳಾಂತರ ಮಾಡಿ ಅಲ್ಲಿ ಮಾಡಿಕೊಡ್ಲಿ ಅನ್ನೋದೇ. ಈ ಸಂದರ್ಭದಲ್ಲಿ ಕುಮಾರ್, ಅಶೋಕ್, ದಿನೇಶ್, ಮಂಜು, ಪ್ರಮೋದ್, ಪ್ರೀತಮ್, ಅಭಿಷೇಕ್, ರವಿಕುಮಾರ್, ಚಂದನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್, ಆರ್ಸಿ ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಹಾಸನದ ಕೆಆರ್ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ ಐಎಂ ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ ಐಎಂ ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ ಎಂ ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್, 4ನೇ ಕ್ರಾಸ್, ಸಂಪಿಗೆ ರಸ್ತೆ, ಕೆಆರ್ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206, ಹಾಸನ್ ಸರ್ಕಲ್ ಹತ್ತಿರ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7975318630. ವಿಜಯ್ ಸಿಲ್ವರ್ ಪ್ಯಾಲೇಸ್ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮುಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್
9060133333. ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ ಸಿಇಟಿ, ನೀಟ್, ಜೆಇಇ, ನಾಟಾ ಮತ್ತು ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು, ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. ಕಾಂಟ್ಯಾಕ್ಟ್ 6360539736. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484827261 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಕನ್ನಡ ನಾಡಿನ ಸಾಂಸ್ಕೃತಿಕ ವೈಭವವನ್ನ ಜಾಗತಿಕ ಮಟ್ಟದಲ್ಲಿ ಪರಿಚಯಿಸುವ ಉದ್ದೇಶದಿಂದ ರಾಷ್ಟ್ರೀಯ ಶಾಸ್ತ್ರೀಯ ನೃತ್ಯ ಅಕಾಡೆಮಿ ಚನ್ನರಾಯಪಟ್ಟಣ ವತಿಯಿಂದ ವಿಶ್ವ ದಾಖಲೆ ನಿರ್ಮಿಸಲು ಮೇ 31, 2026ರಂದು ಬೆಂಗಳೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ಟೇಡಿಯಂನಲ್ಲಿ ಬೃಹತ್ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಆಯೋಜನಾ ಕಾರ್ಯದರ್ಶಿ ವಿದುಷಿ ಡಾಕ್ಟರ್ ಸ್ವಾತಿ ಪಿ ಭಾರದ್ವಾಜ್ ತಿಳಿಸಿದರು. ಪ್ರತಿ ಸರಿ ಅಂತ ಅನ್ಸೋದೇ ಇಲ್ಲ, ನಮ್ಮ ಮನೆಗೆ ಯಾವುದೋ ಮನೆಗೆ ಬರ್ತೀನಿ ಅಂತಾನೆ ಅನ್ಸತ್ತೆ ಪ್ರತಿ ಸರಿ ಬಂದಾಗ್ಲೂ. ನನ್ನ 4ನೇ ವರ್ಷದಿಂದ ಇಲ್ಲಿವರೆಗೂ ಪ್ರೆಸೆಂಟ್ಲಿನೂ ಮುಂದೆನೂ ನನಗೆ ಗೊತ್ತು ನೀವೆಲ್ಲರೂ ಇಷ್ಟೇ ಸಪೋರ್ಟ್ ಮಾಡ್ತೀರಾ ಅಂತ. ಅದಕ್ಕೆ ಯಾವುದೇ ಕಾರ್ಯಕ್ರಮ, ಯಾವುದೇ ದೇಶದಲ್ಲಿ, ಯಾವುದೇ ಸ್ಟೇಟಲ್ಲಿ ಆದ್ರೂ ನಾನು ಪ್ರೆಸ್ ಮೀಟ್ ಮಾಡೋದು ನಮ್ಮ ಹಾಸನದಲ್ಲೇ. ಯಾಕಂದರೆ ನನಗೆ ಮೊದಲಿಂದನೂ ಇಲ್ಲಿಂದನೇ ಸಪೋರ್ಟ್ ಸಿಕ್ಕಿರೋದು, ಇವಾಗ್ಲೂ ಇಲ್ಲಿಂದನೇ ಸಪೋರ್ಟ್ ಸಿಗ್ತಾ ಇರೋದು. ಈ ನೀವು ಹಾಕಿರೋಂಥ ಮೀಡಿಯಾ ಇಟ್ಕೊಂಡೇ ನನಗೆ ಬೇರೆ ಕಡೆ ಅವಕಾಶಗಳು ಸಿಗ್ತಾ ಇರೋದು. ಸೊ ಐ ಆಮ್ ಸೋ ಗ್ರೇಟ್ಫುಲ್ ನಿಮ್ಗೆಲ್ರಿಗೂ ಕೂಡ. ನಾನು ಇವತ್ತು ಕಾರ್ಯಕ್ರಮಕ್ಕೆ ಇವತ್ತು ಈ ಪ್ರೆಸ್ ಮೀಟನ್ನು ಮಾಡ್ತಾ ಇರೋದು. ನನ್ನ ಹೆಸರು ಡಾಕ್ಟರ್ ಸ್ವಾತಿ ಪಿ ಭಾರದ್ವಾಜ್, ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿಯ ಆರ್ಗನೈಸಿಂಗ್ ಸೆಕ್ರೆಟರಿ, ಹಾಗೆ ಭರತನಾಟ್ಯ ಕಲಾವಿದೆ. ಡಾಕ್ಟರೇಟ್ ಆಗಿದೆ, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗಿದೆ, ಆ್ಯಂಡ್ ಆಲ್ಸೋ PhD ಮಾಡ್ತಾ ಇದ್ದೀನಿ ಇವಾಗ ಡ್ಯಾನ್ಸಲ್ಲೇ. ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿಯ ಅಧ್ಯಕ್ಷರು ಅನಿತಾ ಪ್ರಕಾಶ್, ಮತ್ತು ಪ್ರಕಾಶ್ ಸಂಚಾಲಕರು ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ. ನಮ್ಮ ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ 2017ರಲ್ಲಿ ಪ್ರಾರಂಭವಾಗಿದ್ದು, ಮಂತ್ರಾಲಯದ ಪೀಠಾಧಿಪತಿಗಳಾದಂತಹ ಶ್ರೀ ಡಾಕ್ಟರ್ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಯವರು ಇದರ ಗೌರವಾಧ್ಯಕ್ಷರು. ಹಾಗೆ ಹಲವಾರು IAS KAS ಆಫೀಸರ್ಸ್ಗಳು, ಸಿವಿಲ್ ಜಡ್ಜ್ಗಳು ಇದಕ್ಕೆ ಲೀಗಲ್ ಅಡ್ವೈಸರ್ ಆಗಿ ನಮಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. 2024ರಲ್ಲಿ ನಾವು ಮಂತ್ರಾಲಯದಲ್ಲಿ ನಾಮರಾಮಾಯಣಂ ಅನ್ನುವಂಥ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು 360 ಜನನ್ನ ಸೇರಿಸಿ, ಅಂದರೆ ಆಲ್ ಓವರ್ ವರ್ಲ್ಡಿಂದ ಕ್ಲಾಸಿಕಲ್ ಡ್ಯಾನ್ಸ್ ಆರ್ಟಿಸ್ಟ್ಗಳನ್ನು, ಅದರಲ್ಲೂ ಭರತನಾಟ್ಯಂ ಮಾಡುವಂಥ ಮಕ್ಕಳಿಂದ ಹಿಡಿದು ಪ್ರೊಫೆಷ್ನಲ್ ಆರ್ಟಿಸ್ಟ್ ಎಲ್ಲರನ್ನೂ ಸೇರಿಸಿ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಅಟೆಂಪ್ಟನ್ನು ಮಂತ್ರಾಲಯದಲ್ಲಿ ಮಾಡಿದ್ವಿ ಆಗಸ್ಟ್ 2024ರಲ್ಲಿ.
ಅದು ಕಂಪ್ಲೀಟ್ ಆಗಿ ಸಕ್ಸಸ್ ಆಗಿದೆ. ಆ್ಯಂಡ್ ಅದರದ್ದು ಮುಂಚೆ ಕೂಡ ಇಲ್ಲಿ ಪ್ರೆಸ್ ಮೀಟ್ ಮಾಡಿದ್ವಿ. ಇವಾಗ ಮಾಡ್ತಿರುವಂಥದ್ದು ಕಮ್ಮಿಂಗ್ 31 ಮೇ ಬೆಂಗಳೂರಲ್ಲಿರುವಂತಹ ಅಂಬೇಡ್ಕರ್ ಸ್ಟೇಡಿಯಮ್ಮಲ್ಲಿ ನಾವು ಮತ್ತೊಂದು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಅಟೆಂಪ್ಟನ್ನು ಮಾಡ್ತಾ ಇದ್ದೀವಿ. ಆದರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥದ್ದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ಅಂತ ಅಂದರೆ ನಮ್ಮ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ ಅಂದರೆ ಭರತನಾಟ್ಯಂ ಆಗಿರ್ಬೋದು, ಕಥಕ್ ಆಗಿರ್ಬೋದು, ಕೂಚಿಪುಡಿ ಆಗಿರ್ಬೋದು, ಈ ಥರ ಒಂದು ಫಾರ್ಮ್ಸ್ಗಳನ್ನು ಇಟ್ಕೊಂಡು ಪೇಟ್ರಿಯಾಟಿಕ್ ಸಾಂಗ್ಸ್, ದೇಶಭಕ್ತಿ ಗೀತೆಗಳಿಗೆ ಮಾಡಿ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ನ ಮಾಡಬೇಕನ್ನೋ ಒಂದು ಅಟೆಂಪ್ಟನ್ನು ನಾವು ಇದೇ ಮೇ 31ನೇ ತಾರೀಕು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಪೀಠಾಧಿಪತಿಗಳಾದಂತಹ ಶ್ರೀ ಡಾಕ್ಟರ್ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಶ್ರೀಯುತ ಜಸ್ಟಿಸ್ ವಿ ಶ್ರೀಶಾನಂದ ಅವರು, ಹೈಕೋರ್ಟ್ ಜಸ್ಟಿಸ್, ಅವರು ಕೂಡ ಇನಾಗ್ರೇಷನ್ಗೆ ಬರ್ತಾ ಇದ್ದಾರೆ. ಶಿವಾನಂದ್ ತಗಡೂರ್ ಅವರು ಕೂಡ ಬರ್ತಾ ಇದ್ದಾರೆ. ಹಾಗೆ ಹಲವಾರು ಗಣ್ಯ ಅತಿಥಿಗಳು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ ಹಾಸನದಲ್ಲಿ ಅಲ್ಲದೆ ಇದ್ದರೂ ಕೂಡ ನಾವು ಯಾಕೆ ಇಲ್ಲೇ ಮಾಡ್ತೀವಿ ಅಂತ ಅಂದರೆ, ಪ್ರತಿಯೊಂದು ದೇಶದಲ್ಲಿ, ಪ್ರತಿಯೊಂದು ರಾಜ್ಯದಲ್ಲಿ ನಮ್ಮ ನ್ಯಾಷನಲ್ ಕ್ಲಾಸಿಕಲ್ ಡಾನ್ಸ್ ಅಕಾಡೆಮಿ ಇವತ್ತಿದೆ ಅಂದರೆ ಇದಕ್ಕೆ ಮುಖ್ಯವಾದಂಥದ್ದು ನಮ್ಮ ಮೇನ್ ರೀಸನ್ ಅಂದರೆ ಇದು ಮೇನ್ ಬ್ರಾಂಚ್ ಚನ್ನರಾಯಪಟ್ಟಣದಲ್ಲೇ ಇರೋದು ಇವತ್ತಿಗೂ ಕೂಡ. ಸೊ ನಾವು ಯಾವುದೇ ರೀತಿ ಚೇಂಜ್ಗಳನ್ನು ಮಾಡಿ ಬೇರೆ ಕಡೆಗೆ ಮಾಡಿಲ್ಲ. ಇವತ್ತಿಗೂ ಇದರ ಮೇನ್ ಬ್ರಾಂಚ್ ಚನ್ನರಾಯಪಟ್ಟಣನೇ. ಹಾಗಾಗಿ ಚನ್ನರಾಯಪಟ್ಟಣದ ನಮ್ಮ ಹಾಸನ ಜಿಲ್ಲೆಯ ಹೆಸರನ್ನು ಬೇರೆ ಎಲ್ಲ ಕಡೆ ಬೇರೆ ಬೇರೆ ದೇಶಗಳಿಂದ ಬಂದಂಥ ಆರ್ಟಿಸ್ಟ್ ಮುಂದೆ ನಮ್ಮದೊಂದು ಬ್ಯಾನರ್ ಹಾಕಿ ಅಲ್ಲಿ ಚನ್ನರಾಯಪಟ್ಟಣ ಹಾಸನ್ ಅಂತ ಹಾಕುವಾಗ ಬಹಳ ಹೆಮ್ಮೆ ಆಗುತ್ತೆ. ಪತ್ರಿಕಾಗೋಷ್ಠಿಯಲ್ಲಿ ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ ಅಧ್ಯಕ್ಷೆ ಶ್ರೀಮತಿ ಅನಿತಾ ಪ್ರಕಾಶ್, ಅಕಾಡೆಮಿ ಸಂಚಾಲಕ ಪ್ರಕಾಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹಾಸನ ನಗರದ ಕೆಆರ್ ಪುರಂ ಗಂಧದಕೋಟೆ ಪಾರ್ಕ್ ಸುತ್ತಮುತ್ತ ಇರುವ ಮಹಿಳಾ ಸರ್ಕಾರಿ ಕಾಲೇಜುಗಳ ಆವರಣದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಅನೈತಿಕ ಚಟುವಟಿಕೆಗಳು ವಿದ್ಯಾರ್ಥಿನಿಯರ ಸುರಕ್ಷತೆಯ ಬಗ್ಗೆ ಗಂಭೀರ ಆತಂಕ ಹುಟ್ಟಿಸಿದೆ. ಈ ಭಾಗದಲ್ಲಿ ಮಹಿಳಾ ವಿಭಜಿತ ಸರ್ಕಾರಿ ಕಾಲೇಜು ಸೇರಿದಂತೆ ಇನ್ನೂ ಹಲವು ಮಹಿಳಾ ಶಿಕ್ಷಣ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿದ್ದು ಸುಮಾರು 5,000ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಪ್ರತಿದಿನ ವ್ಯಾಸಂಗಕ್ಕಾಗಿ ಆಗಮಿಸುತ್ತಿದ್ದಾರೆ. ಆದರೆ ಕಾಲೇಜು ಆವರಣ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳು ಪುಂಡ ಪೋಖರಿಗಳ ತಾಣವಾಗುತ್ತಿದ್ದು ಕೂಡಲೇ ಕ್ರಮ ಕೈಗೊಳ್ಳಲು ಆಗ್ರಹಿಸಿ ಸ್ಥಳೀಯ ನಿವಾಸಿಗಳು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಸ್ಥಳೀಯರಾದ ವೇಣುಗೋಪಾಲ್ ಮಾಧ್ಯಮದೊಂದಿಗೆ ಮಾತನಾಡಿ, ಕಾಲೇಜು ಸಮಯದಲ್ಲಿ ಕೆಲ ಯುವಕರು ಬೈಕ್ ಮತ್ತು ಕಾರುಗಳಲ್ಲಿ ಅತಿ ವೇಗವಾಗಿ ಸಂಚರಿಸಿ ಜೋರವಾಗಿ ಶಬ್ದ ಮಾಡುವುದು, ಕಾಲೇಜು ಆವರಣದಲ್ಲಿ ಅಸಭ್ಯವಾಗಿ ವರ್ತಿಸುವುದು, ವಿದ್ಯಾರ್ಥಿನಿಯರನ್ನ ಚುಡಾಯಿಸುವುದು ಸಾಮಾನ್ಯವಾಗುತ್ತಿದೆ. ಪ್ರಶ್ನಿಸಿದ ಸಾರ್ವಜನಿಕರ ಮೇಲೆಯೇ ಹಲ್ಲೆ ನಡೆಸಿದ ಘಟನೆಗಳು ನಡೆದಿವೆ. ಇದರಿಂದ ವಿದ್ಯಾರ್ಥಿನಿಯರು ಭಯಭೀತ ವಾತಾವರಣದಲ್ಲಿ ಕಾಲೇಜಿಗೆ ಬರುವಂತಾಗಿದೆ. ಕಾಲೇಜು ಆವರಣದಲ್ಲಿ ಗಾಂಜಾ ಸೇವನೆ, ಮದ್ಯಪಾನ, ಬಿಯರ್ ಬಾಟಲ್ಗಳನ್ನು ಎಸೆಯುವುದು ಸೇರಿದಂತೆ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿವೆ. ಮದ್ಯಪಾನ ಮಾಡಿದ ಕೆಲವರು ಅತಿ ವೇಗದಲ್ಲಿ ಬೈಕ್ ಚಲಾಯಿಸಿ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುತ್ತಿರುವುದಲ್ಲದೆ ಸುತ್ತಮುತ್ತಲಿನ ಮನೆಗಳ ಮೇಲೆ ಕಲ್ಲು ತೂರಿಸುವ ಘಟನೆಗಳು ನಡೆದಿವೆ ಎಂದು ಹೇಳಿದರು. ಗಂಧದಕೋಟೆ ಪಾರ್ಕ್ನ ಪಕ್ಕ ಸುತ್ತಮುತ್ತ ಇರುವಂಥ 4 ಕಾಲೇಜ್ ಮಹಿಳಾ ಕಾಲೇಜ್ಗಳಿದೆ. ಈ 4 ಮಹಿಳಾ ಕಾಲೇಜುಗಳಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾಗಿದೆ ಅಂದರೆ, ಈ 4 ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಪುಂಡ ಪೋಖ್ರಿಗಳು ಹುಡುಗರು ಅಲ್ಲಿ ಬಂದು ಹುಡುಗಿರನ್ನ ಚುಡಾಯಿಸೋಂಥದ್ದು, ಅವ್ರ ಅಶ್ಲೀಲವಾಗಿ ಅವ್ರಿಗೆ ಮಾತಾಡೋದು, ಬೈಯೋದು ಮತ್ತು ತುಂಬ ವಿಚಿತ್ರವಾಗಿ ನಡ್ಕೋತಾರೆ. ಕಾರಣ ಏನು ಅಂದರೆ, ಕಾಲೇಜಿನ ಆ ಕಡೆ ಭಾಗಕ್ಕೂ ಈ ಕಡೆ ಭಾಗಕ್ಕೂ ಗೇಟ್ ಇಲ್ಲ, ಭದ್ರತೆ ಇಲ್ಲ. ನಿಮಗೆ ಗೇಟ್ ಇಲ್ಲದೆ ಕಾರಣ ಸಾರ್ವಜನಿಕರು ಕಾಲೇಜ್ ಒಳಗಡೆ ಹೋಗೋ ರಸ್ತೆಯನ್ನೇ ಬಳಸ್ತಾ ಇದ್ದಾರೆ. ಹೀಗಾಗಿ ಅವ್ರನ್ನ ಯಾರೂ ತಡೆಯುವಂಥವ್ರಿಲ್ಲ. ನಾವು ಈ ಹಿಂದೆ ಸಹ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಕೊಟ್ಟು ಅಲ್ಲೊಂದು ಬೀಟನ್ನು ಹಾಕಿ ಅಂತ ಕೇಳಿದ್ದು. ಬೀಟ್ ಯಾವಾಗಲೂ ಬರ್ತಾರೆ ಹೋಗ್ತಾರೆ, ಆದರೆ ಒಳಗಡೆ ನಡೆಯುವಂಥ ಅನೈತಿಕ ಚಟುವಟಿಕೆಗಳನ್ನು ಇವತ್ತು ತನಕನೂ ನಿಲ್ಲಿಸೋಕ್ಕಾಗಿಲ್ಲ. ಅಲ್ಲಿ ಏನಂದರೆ ಗೇಟ್ ಇಲ್ಲದೇ ಕಾರಣ, ಅಥವಾ CCTV ಇಲ್ಲ, ಒಂದು ಗೇಟ್ ಇಲ್ಲ, ಎಲ್ಲ ಥರದ ಗಾಂಜಾ ಸೇವನೆ, ಕುಡಿಯೋದು, ಮಹಿಳೆಯರನ್ನ ಚುಡಾಯಿಸೋದು, ಈ ಥರದ ಕೇಸ್ಗಳು ನಡೀತಾ ಇದೆ. ವಾಕಿಂಗ್ ಬರೋವಂಥ ಮಹಿಳೆಯರನ್ನ ಕೆಲವೊಂದು ಪುಂಡಪೋಖ್ರಿಗಳು ಬೆಳಗ್ಗೆ, ನಾನು ಹೇಳ್ತಿರೋದು 6 ಗಂಟೆ, ಮೊನ್ನೆ ಒಂದು ಘಟನೆ ನಡೆದಿದೆ. ಬೆಳಗ್ಗೆ 6 ಗಂಟೆ ಸಮಯದಲ್ಲಿ ವಾಕಿಂಗ್ ಬರುವಂಥ ಮಹಿಳೆಯರನ್ನ ಅಶ್ಲೀಲವಾಗಿ ಇವರೊಂದು ಸನ್ನೆಗಳು ಮಾಡ್ತಾ ಅವ್ರನ್ನ ತೊಂದರೆ ಕೊಟ್ಟಿದ್ದಾರೆ. ಅವ್ರನ್ನ ನಮ್ಮ ಸ್ಥಳೀಯರು ಹಿಡಿಯೋಕ್ಕೆ ಪ್ರಯತ್ನ ಮಾಡಿದ್ದಾರೆ, ಓಡೋಗಿದ್ದಾರೆ. ಈ ಥರದ ಅನೇಕ ಘಟನಾವಳಿಗಳು ನಡೀತಿರೋದ್ರಿಂದ ಅಲ್ಲಿನ ಅಲ್ಲಿ ಏನು ಮಕ್ಕಳು ಓದ್ತಾ ಇದ್ದಾರೆ, ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡ್ತಿದ್ದಾರೆ, ಅವರ ಭದ್ರತೆ ದೃಷ್ಟಿಯಿಂದ ಮತ್ತು ನಮ್ಮ ಸುತ್ತಮುತ್ತ ಸಾರ್ವಜನಿಕರ KR ಪುರಂ ಬಡಾವಣೆ ನಿವಾಸಿಗಳ ಅವರ ಒಂದು ಹಿತದೃಷ್ಟಿಯಿಂದ ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಅಲ್ಲಿಗೆ ಒಂದು ಭದ್ರತೆ ಈ ಸಂದರ್ಭದಲ್ಲಿ ಸಂತೋಷ್, ಜಯೇಂದ್ರ, ದಿನಕರ್, ಶೇಖರ್, ಮಹೇಶ್,
ತಿರುಣ ಅಯ್ಯಂಗಾರ್, ಅರುಣ್ ಇತರರು ಉಪಸ್ಥಿತರಿದ್ದರು. ಸಂತೋಷ್ ಲಾಡ್ ಅಭಿಮಾನಿಗಳ ಬಳಗ ಆಯೋಜಿಸಿದ್ದ ಮಹಿಳೆಯರ ಋತುಚಕ್ರ ರಜೆಯ ಅವಶ್ಯಕತೆ ಮತ್ತು ಅರಿವು ವಿಷಯಾಧಾರಿತ ಪ್ರಬಂಧ ಸ್ಪರ್ಧೆಯ ಬಹುಮಾನ ವಿತರಣೆ ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರ ಸನ್ಮಾನ ಕಾರ್ಯಕ್ರಮ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಸಾವಿರಾರು ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಸಾರ್ವಜನಿಕರ ಸಮ್ಮುಖದಲ್ಲಿ ನಡೆದ ಈ ಕಾರ್ಯಕ್ರಮ ಮಹಿಳಾ ಆರೋಗ್ಯದ ಬಗ್ಗೆ ಸಮಾಜದಲ್ಲಿ ಮುಕ್ತ ಚರ್ಚೆಗೆ ವೇದಿಕೆಯಾಗಿದ್ದು, ಋತುಚಕ್ರ ರಜೆ ಎಂಬ ವಿಷಯದ ಕುರಿತು ಯುವ ಜನರಲ್ಲಿ ಹೊಸ ಚಿಂತನೆ ಮೂಡಿಸಿತು. ಮಹಿಳೆಯರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಕುರಿತು ಹೆಚ್ಚಿನ ಅರಿವು ಅಗತ್ಯವಿದೆ ಎಂಬ ಸಂದೇಶ ಕಾರ್ಯಕ್ರಮದ ಮೂಲಕ ಸ್ಪಷ್ಟವಾಗಿ ಹೊರಹೊಮ್ಮಿತು. ನಗರದ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪೂರ್ವಭಾವಿಯಾಗಿ ಪ್ರಬಂಧ ಸ್ಪರ್ಧೆ ಆಯೋಜಿಸಲಾಗಿತ್ತು. ಪಿಯುಸಿ ಹಾಗೂ ವಿವಿಧ ಪದವಿ ಕಾಲೇಜುಗಳ ವಿದ್ಯಾರ್ಥಿನಿಯರಿಗೆ ಮಾತ್ರ ಅವಕಾಶ ನೀಡಲಾಗಿದ್ದು, ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಒಟ್ಟು 597 ವಿದ್ಯಾರ್ಥಿನಿಯರು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಮಹಿಳೆಯರ ಋತುಚಕ್ರ ರಜೆ, ಅದರ ಅಗತ್ಯತೆ, ಸಮಾಜದ ಮನೋಭಾವ, ಶಿಕ್ಷಣ ಸಂಸ್ಥೆಗಳು ಹಾಗೂ ಉದ್ಯೋಗ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಸಿಗಬೇಕಾದ ಸೌಲಭ್ಯಗಳು, ಆರೋಗ್ಯದ ಮೇಲೆ ಋತುಚಕ್ರದ ಪರಿಣಾಮ ಮತ್ತು ಮಹಿಳಾ ಗೌರವದ ಬಗ್ಗೆ ವಿದ್ಯಾರ್ಥಿನಿಯರು ಆಳವಾದ ಅಧ್ಯಯನದೊಂದಿಗೆ ಅತ್ಯುತ್ತಮ ಪ್ರಬಂಧವನ್ನ ಮೂಡಿಸಿದರು. ಸಮಾಜದಲ್ಲಿ ಇನ್ನೂ ಹಲವೆಡೆ ಋತುಚಕ್ರದ ಕುರಿತು ಮಾತನಾಡುವುದನ್ನೇ ಹಿಂಜರಿಯುವ ಪರಿಸ್ಥಿತಿ ಇದೆ. ಆದರೆ ಮಹಿಳೆಯರ ಆರೋಗ್ಯ ಮತ್ತು ಹಕ್ಕುಗಳ ವಿಚಾರದಲ್ಲಿ ಮುಕ್ತ ಚರ್ಚೆ ನಡೆಯಬೇಕು. ಋತುಚಕ್ರವನ್ನ ನೈಸರ್ಗಿಕ ಪ್ರಕ್ರಿಯೆಯಾಗಿ ಸ್ವೀಕರಿಸಿ ಮಹಿಳೆಯರಿಗೆ ಅಗತ್ಯವಿರುವ ವಿಶ್ರಾಂತಿ ಮತ್ತು ಸೌಲಭ್ಯವನ್ನು ಕಲ್ಪಿಸುವುದು ಕುಟುಂಬ, ಶಿಕ್ಷಣ ಸಂಸ್ಥೆಗಳು ಹಾಗೂ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂಬ ಅಭಿಪ್ರಾಯ ಕಾರ್ಯಕ್ರಮದಲ್ಲಿ ವ್ಯಕ್ತವಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಸಿಎನ್ ಪುಟ್ಟೇಗೌಡ, ಕಾಂಗ್ರೆಸ್ ಮುಖಂಡರಾದ ಬನವಾಸಿ ರಂಗಸ್ವಾಮಿ, ದಿನೇಶ್ ಭೈರೇಗೌಡ, ತಾರಾ ಚಂದನ್, ಸಂತೋಷ್ ಲಾಡ್ ಅಭಿಮಾನಿಗಳ ಬಳಗದ ಮುಖಂಡ HR ವಿನೋದ್ ಕುಮಾರ್, ಇಮ್ರಾನ್ ಖಾನ್, ವಕೀಲ ಮೋಹನ್, ರಾಜು, ಮೊಹಮ್ಮದ್ ಇರ್ಫಾನ್, ರಂಗಸ್ವಾಮಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದಿಂದ ಸತತ 4 ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಜನಾಕ್ರೋಶಕ್ಕೆ ಬಿಜೆಪಿ ಹೊಣೆ. ಪ್ರಧಾನಿ ಮೋದಿಯವರು ಜನಸಾಮಾನ್ಯರನ್ನು ಲೂಟಿ ಮಾಡುತ್ತಿದ್ದಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಗುಣಮಟ್ಟದ ಚಿಕಿತ್ಸೆಯಿಂದ ಸರ್ಕಾರಿ ಆಸ್ಪತ್ರೆಗಳ ವಿಶ್ವಾಸಾರ್ಹತೆ ಹೆಚ್ಚಲಿದೆ. ಇಂದಿನಿಂದ ರಾಜ್ಯಾದ್ಯಂತ ಅತ್ಯಾಧುನಿಕ ಆಂಬ್ಯುಲೆನ್ಸ್ ಸೇವೆ ಲಭ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ರಸಗೊಬ್ಬರಗಳ ಕೊರತೆಯಾಗದಂತೆ ಅಗತ್ಯ ಕ್ರಮಕ್ಕೆ ಮುಂದಾಗಿ ಶಾಸಕ ಬಾಲಕೃಷ್ಣ ಅಧಿಕಾರಿಗಳಿಗೆ ಸೂಚನೆ. ಬೇಲೂರಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವಾವಲಂಬಿ ಯೋಜನೆಯಡಿ ವಾಹನ ವಿತರಣೆ ಮಾಡಿದ ಶಾಸಕ HK ಸುರೇಶ್. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.